ನೀವು ನೋಡ್ತಿರ್ಬೋದು ಇವ್ರ ಹತ್ರ ಒಂದು ಬಲೆರೋ ಇರುತ್ತೆ KH09 ಅಂದ್ರೆ ಮೈಸೂರು ರಿಜಿಸ್ಟರ್ಡ್ ನಂಬರು. ಕಾರ್ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಕಾರ್ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ಫ್ರಂಟ್ ಕೂಡ ನೋಡ್ಕೊಂಡ್ ಬಂದ್ಬಿಡೋಣ. ಯಾಕಂದ್ರೆ ಕಾರ್ ಅಂತೂ ನೋಡೋದಕ್ಕೆ ಒಳ್ಳೆ ಕಂಡೀಷನ್ ಇರುತ್ತೆ. ಯಾವ್ದು ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ನಾನು ನೋಟಿಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಇಲ್ಲದೆ ಮೈಸೂರು ನಂಬರ್ ಬೇರೆ. ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಕೂಡ ಅಲ್ಟಿಮೇಟ್ ಲುಕ್ಕಲ್ಲಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಪಡೆಯೋಣ. ಯಾವ ಮಾಡಲ್ ಸರ್ ಇದು? 2014 ಮಾಡಲ್. 14 2014 ಮಾಡಲ್. ಓನರ್ಸ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಇಟ್ಸ್ ಸೆಕೆಂಡ್ ಓನರ್ ವೆಹಿಕಲ್ ಅಂದ್ರೆ 2 ಓನರ್ ಆಗಿರ್ತಾರೆ. ಟೈರ್ ಕಂಡೀಷನ್ ಸರ್? 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಎಕ್ಸಲೆಂಟ್, ಅಂದ್ರೆ ಬ್ರ್ಯಾಂಡ್ ನ್ಯೂ ಅಂದ್ಮೇಲೆ ಮಾತಾಡಂಗೆ ಇರೋದಿಲ್ಲ. ಇದು ಬಂದು ಡೀಸೆಲ್ ವೇರಿಯಂಟು. ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಎಷ್ಟು ಸೀಟರ್ ಸರ್ ಇದು? 7+1. ಓಕೆ, 7+1 ಸೀಟರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ ಇದು? 61,000 ಕಿಲೋಮೀಟರ್. ಓಕೆ, 61,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ ಕಾರ್ ಅಂತಾನೆ ಹೇಳ್ಬೋದು. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ ರೇರ್ AC ಕೂಡ ಇರುತ್ತೆ. ಗಾಡಿ ಅಂತೂ ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇದರಲ್ಲಿ? ಅಬೌವ್ 16 ಪ್ಲಸ್ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 6,20,000. 6,20,000. 6,20,000 ಅಂದ್ರೆ 6,20,000 ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿನ ಪಡೆಯಬಹುದು. ಇದು ನೆಗೋಷಿಯಬಲ್ ಇರುತ್ತೆ. ಇವ್ರು ಏನ್ ಹೇಳ್ತಿದ್ರೆ ಎಲ್ಲ ಪ್ರೈಸ್ ಕೂಡ ಫಿಕ್ಸ್ಡ್ ಇರೋದಿಲ್ಲ, ನೆಗೋಷಿಯಬಲ್ ಇರುತ್ತೆ. ಮಾರ್ಕೆಟ್ ಪ್ರೈಸ್ ಪ್ರಕಾರ ಬಂದು ಮಾತಾಡಿದ್ರೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಇದು ಬಂದ್ಬಿಟ್ಟು ಬಲೆರೋ SLX ವೇರಿಯಂಟ್ ಇದಾಗಿರುತ್ತೆ. ಗಾಡಿ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ. ನೋಡಿ, ನೀವು ಏನಾದ್ರು ಬೇಕು ಅಂತ ಹೇಳಿದ್ರೆ ಕರೆ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಇವ್ರ ಹತ್ರ ಒಂದು ಇನೋವಾ ಕೂಡ ಇರುತ್ತೆ. KL11 ಅಂದ್ರೆ ಮಂಡ್ಯ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಾರ್ನ ನಿಮಗೆ ಸೈಡಲ್ಲಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ನಾನು ನೋಡಿದಂಗೆ ಕಾರ್ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಇದು ಬಂದು 2.5V ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ಇರುತ್ತೆ. ಬ್ಯಾಕ್ ವೈಪರ್ ವಿತ್ ಡಿಫಾಗರ್ ಇರುತ್ತೆ. ಯಾವ ಮಾಡಲ್ ಸರ್ ಇದು? 2005 ಸರ್. ಓಕೆ, 2005 ಮಾಡಲ್ ಅಂದ್ರೆ 2005 ಮಾಡಲ್. ಓನರ್ಸ್ ಥರ್ಡ್ ಓನರ್ ಆಗಿದೆ. ಓಕೆ, ಇಟ್ಸ್ ಥರ್ಡ್ ಓನರ್ ವೆಹಿಕಲ್ ಅಂದ್ರೆ 3 ಓನರ್ ಆಗಿರ್ತಾರೆ. ಟೈರ್ ಕಂಡೀಷನ್ ಅಬೌವ್ 70 ಇದೆ. ಓಕೆ, 70% ಪ್ಲಸ್ ಇರುತ್ತೆ. ವಿತ್ ಅಲೋ ವೀಲ್ಸ್ ಇರುತ್ತೆ. ನೀವು ನೋಡ್ಬೋದು ಕಾರ್ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ. ಇದು ಕೂಡ ಡೀಸೆಲ್ ವೇರಿಯಂಟ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? 2,29,000 ಓಡಿದೆ. 2,29,000 ಕಿಲೋಮೀಟರ್ ಓಡಿರುತ್ತೆ. ಅಂದ್ರೆ ಗಾಡಿ ತುಂಬಾ ಓಡಿಸಿದ್ದಾರೆ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು. ನಿಮಗೆ ರೇರ್ ಇಂದ ಫ್ರಂಟ್ ಈ ತರ ಇರುತ್ತೆ. ಇದರಲ್ಲಿ ನಿಮಗೆ ರೂಫ್ AC ಎಲ್ಲನೂ ಕೂಡ ಇರುತ್ತೆ. ಎಷ್ಟು ಸೀಟರ್ ಸರ್ ಇದು? ಎಷ್ಟು ಸೀಟರ್ ಇದು? ಇದು 7+1. 7+1 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ಮೈಲೇಜ್ ಎಲ್ಲ ಸರ್ ಒಂದು 12-13 ಬರುತ್ತೆ. 12-13 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 4.5 ಲಕ್ಷ ಹೇಳ್ತಾರೆ. ಓಕೆ, 4,25,000 ಆಸ್ಕಿಂಗ್ ಪ್ರೈಸ್. FC ಇದೆ. FC ಇನ್ಶೂರೆನ್ಸ್ ಎಲ್ಲನೂ ಕೂಡ ಇರುತ್ತೆ. 4,00,000 4 ಕಾಲ 4,35,000. 35 4,35,000 ಅಂದ್ರೆ 4,35,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರ್ಕೆಟ್ ಪ್ರೈಸ್ ಏನು ನಡೀತಿದೆ ಅದ್ರ ಪ್ರಕಾರ ನೀವು ಮಾತಾಡಿ ಇದನ್ನು ಕೂಡ ಒಳ್ಳೆ ಬೆಲೆಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿನ ಪಡಿಬೋದು. ಬನ್ನಿ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿರ್ಬೋದು ಇವ್ರ ಹತ್ರ ಒಂದು K13 ಅಂದ್ರೆ ಆಸೆಂಟ್ ರಿಜಿಸ್ಟರ್ಡ್ ಬಲೆರೋ ಒಂದು ಇರುತ್ತೆ. ಇದು ಕೂಡ ಕಾರ್ ಒಳ್ಳೆ ಕಂಡೀಷನ್ ಇರುತ್ತೆ. ಬನ್ನಿ ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ತದನಂತರ ನಾನು ನಿಮಗೆ ವೆಹಿಕಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಕೂಡ ಬಲೆರೋದಲ್ಲಿ ಬಂದ್ಬಿಟ್ಟು SLX ಇರುತ್ತೆ. ನೀವು ನೋಡ್ಬೋದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು. ಕಾರ್ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ. ಬನ್ನಿ ಈಗ ಈ ವೆಹಿಕಲ್ದ ಡೀಟೇಲ್ ತಿಳಿಸ್ಕೊಳ್ಳೋಣ. ಸರ್ ಯಾವ ಮಾಡಲ್ ಇದು? 2009 ಸರ್ ಇದು. ಓಕೆ, 2009. ಓನರ್ಸು ಫಿಫ್ತ್ ಓನರ್ ಆಗಿದೆ. ಫಿಫ್ತ್ 5 ಓನರ್ ಆಗಿರುತ್ತೆ. ಅಂದ್ರೆ 5th ಓನರ್ ವೆಹಿಕಲ್. ಟೈರ್ ಕಂಡೀಷನ್ ಎಲ್ಲ ಸರ್? ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಇದು? 1,10,000 ಓಡಿದೆ. 1,10,000 ಕಿಲೋಮೀಟರ್ಸ್ ಡ್ರಿವನ್ ಅಂದ್ರೆ 1,10,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕಾರ್ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಇದು ಕೂಡ ನಿಮಗೆ 7+1 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ಡೀಸೆಲ್ ವೇರಿಯಂಟು. ಮೈಲೇಜ್ ಎಲ್ಲ ಸರ್ ಇದು? ಸರ್ ಸೇಮ್ ಸರ್. ನಿಮ್ಮೊಂದು 15-16 ಬರುತ್ತೆ. ಓಕೆ, ಇದು ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಮತ್ತು ಸಿಸ್ಟಮ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 3.25 ಲಕ್ಷ ಹೇಳ್ತೀವಿ. ಓಕೆ, 3.25 ಲಕ್ಷ. 3,75,000 3,75,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರ್ಕೆಟ್ ಪ್ರೈಸ್ ಪ್ರಕಾರ ಮಾತಾಡಿ
ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಯಾವ ಮಾಡಲ್ ಇದು? 2009. 2009ನೇ ಮಾಡಲ್ ಇದಾಗಿರುತ್ತೆ. ನೋಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ, ಇದ್ರ ಬಗ್ಗೆ ಮಾಹಿತಿ ಪಡೆಯಬಹುದು. ಬನ್ನಿ ನೆಕ್ಸ್ಟ್ ಕಾರ್ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಒಂದು K05 ಅಂದ್ರೆ ಬ್ಯಾಂಗ್ಳೂರ್ ಇಸ್ಟರ್ಡ್ ಒಂದು ಇನೋವಾ ಇರುತ್ತೆ. ಇದು ಬಂದು 2.5G ವೇರಿಯಂಟ್. ನಿಮ್ಗೆ ಇದರಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ ಅಂತ ಒಳ್ಳೆ ಕಂಡೀಷನ್ ಇರುತ್ತೆ. ಒಂದು ಸಣ್ಣ ಡೆಂಟ್ ಒಂದು ಕಾಣಿಸ್ತಾ ಇದೆ ನನಗೆ, ಅದು ದೂರದಿಂದ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಇಲ್ಲೊಂದು ಡೆಂಟ್ ಇದೆ. ಅದು ಬಿಟ್ಟು ಇನ್ನೇನು ಬೇರೆ ಏನು ಕಾರಲ್ಲಿ ನನಗೇನು ಬೇರೆ ನೋಟಿಸ್ ಮಾಡೋಕೆ ಆಗ್ತಿಲ್ಲ. ನಾನು ನಿಮಗೆ ಫ್ರಂಟ್ ಲುಕ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ಕಾರು ಕೂಡ ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಯಾವ ಮಾಡಲ್ ಸರ್ ಇದು? 2012 ಸಿಂಗಲ್ ಒಂದು. 2012 ಸಿಂಗಲ್ ಓನರ್ ಅಂದ್ರೆ 2012ನೇ ಮಾಡಲು ಏಕಮಾಲಿಕರ ಕಾರ್ ಇದಾಗಿರುತ್ತೆ. ಟೈರ್ ಕಂಡೀಷನ್ 80% ಇದೆ ಸರ್. ಓಕೆ, 80% ಟೈರ್ ಕಂಡೀಷನ್ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಇದು ಕೂಡ 7+1 ಸೀಟರ್ಸ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ? 195 ವಿತ್ ಶೋರೂಮ್ ರೆಕಾರ್ಡ್. ಓಕೆ, 1,95,000 ಅಂದ್ರೆ 1,95,000 ಕಿಲೋಮೀಟರ್ ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಇರುತ್ತೆ ವಿತ್ ABS ಇರುತ್ತೆ. ಇಂಟೀರಿಯರ್ ನೋಡ್ಬೋದು ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನೀವು ರೇಸ್ ಸೈಡ್ ಕೂಡ ನೋಡ್ಬೋದು, ವೆಲ್ ಮೇಂಟೈನ್ ಕಾರ್ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ರೇರ್ AC ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಒಂದು 12-13 ಬರುತ್ತೆ ಸರ್. ಓಕೆ, 12 to 13 ನೀವು ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ತುಂಬಾ ಚೆನ್ನಾಗಿ ಓಡಿಸಿದ್ರೆ, ಜಾಸ್ತಿ ಎಲ್ಲ ನೀವು ಕ್ಲಚ್ ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 8 ಲಕ್ಷ ಹೇಳ್ತೀವಿ ಸರ್. ಓಕೆ, 8 ಲಕ್ಷ ಅಂದರೆ 8 ಲ್ಯಾಕ್ಸ್ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. 8 ಲ್ಯಾಕ್ಸ್ ನೆಗೋಷಿಯಬಲ್, 8 ಲಕ್ಷ ನೆಗೋಷಿಯಬಲ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು. ಈ ಕಾರಿನ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಬನ್ನಿ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ಇವ್ರ ಹತ್ರ ಒಂದು ಕಾಂಪ್ಯಾಕ್ಟ್ SUV ಅಂತಲೇ ಹೇಳ್ಬೋದು. ಅಂದರೆ ನಿಸಾನ್ ಅವ್ರದ್ದು ಟೆರಾನೋ ಇರುತ್ತೆ, XL ವೇರಿಯಂಟು, ಮೈಸೂರು ರಿಜಿಸ್ಟರ್ಡ್ ನಂಬರ್ ಇದು. ಗಾಡಿ ನೋಡ್ಬೋದು, ಗಾಡಿ ಅಂತೂ ತುಂಬಾ ಒಳ್ಳೆ ಕಂಡೀಷನ್ ಇರುತ್ತೆ. ನಾನೇ ಖುದ್ದಾಗಿ ಓಡಿಸಿದ್ದೀನಿ ಈ ಗಾಡಿನ. ನನ್ನ ಫ್ರೆಂಡ್ಗೆ ಅಂತ ನನ್ನ ಫ್ರೆಂಡು ಕೇಳಿದಾಗ ನಾನು ಇಲ್ಲಿ ಬಂದು ಓಡಿಸಿ ನೋಡ್ದು. ಬಟ್ ಅವ್ರಿಗೆ ಬಜೆಟ್ ಸ್ವಲ್ಪ ಇದಾಗಿದ್ದರಿಂದ, ಲೋನ್ ಆಗದೆ ಇರೋ ಕಾರಣದಿಂದ ನಾವು ಈ ಕಾರ್ನ ಪರ್ಚೇಸ್ ಮಾಡಿಲ್ಲ. ಗಾಡಿ ಅಂತೂ ಪರ್ಸನಲ್ ನನ್ನ ಒಪಿನಿಯನ್ ತುಂಬಾ ಒಳ್ಳೆ ಕಂಡೀಷನ್ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಸರ್ ಯಾವ ಮಾಡಲ್ ಇದು? 14 2014. ಓನರ್ಸು? ಸಿಂಗಲ್ ಓನರ್ ಸರ್. ಟೈರ್ ಕಂಡೀಷನು? 30% ಇದೆ ಸರ್. ಓಕೆ, 30% ಟೈರ್ ಕಂಡೀಷನ್ ಇರುತ್ತೆ ವಿತ್ ಅಲೋ ವೀಲ್ಸ್ ಇರುತ್ತೆ. ಇಂಜಿನ್ ಅಂತೂ ತುಂಬಾ ಸ್ಮೂತ್ ಇದೆ. ಸ್ವಲ್ಪ ಜಾಸ್ತಿ ಓಡಿದೆ ಅಂತಲೇ ಹೇಳ್ಬೋದು, ಬಟ್ ತುಂಬಾ ಸ್ಮೂತ್ ಇದೆ. ಎಷ್ಟು ಓಡಿದೆ ಅಂತೆಲ್ಲ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಫ್ರಂಟ್ ಲುಕ್ಕು ಕೂಡ ಒಳ್ಳೆ ಲುಕ್ಕಲ್ಲಿ ಇರುತ್ತೆ. ಅದು ಮೈಸೂರು ರಿಜಿಸ್ಟರ್ಡ್ ನಂಬರ್ ಇದು. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 1,45,000 ಓಡಿದೆ ಸರ್. 1,45,000 ಕಿಲೋಮೀಟರ್ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇಷ್ಟು ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಇದರಲ್ಲಿ ಟಚ್ ಸ್ಕ್ರೀನ್ ಇರುತ್ತೆ. ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗು ವಿತ್ ABS ಇರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ರೈಟ್ ಸೈಡ್ ಕೂಡ ವೆಲ್ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು. ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಇದು ನಿಮಗೆ 18+ ಬರುತ್ತೆ ಸರ್. ಎಷ್ಟು? 18+ ಬರುತ್ತೆ ಇದು. 18+? ಒಳ್ಳೆ ಮೈಲೇಜ್ ಇದೆ. ಓಕೆ, 18+ ಬರುತ್ತೆ. ಇದು ಬಂದು ಡೀಸೆಲ್ ವೇರಿಯಂಟು. 18+ ಅಂತ ಹೇಳ್ತಾರೆ, ಬಟ್ ಮಿನಿಮಮ್ ಒಂದು 60 ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಇದು ಬಂದು 85 PS ಆಯ್ತು ಪವರ್ ಇದು. ಇದು ಬಂದು 85 PS ಪವರ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಅದು 6 ಲಕ್ಷ ಹೇಳ್ತಿದೆ ಸರ್. ಓಕೆ, 6 ಲಕ್ಷ ಅಂದರೆ 6 ಲ್ಯಾಕ್ಸ್ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮಾರ್ಕೆಟ್ ಪ್ರೈಸ್ ಏನು ನಡೀತಿದೆ ಅದ್ರ ಪ್ರಕಾರ ನೀವು ಕರೆ ಮಾಡಿ ಮಾತಾಡಿ ಇದನ್ನ ಒಳ್ಳೆ ಪ್ರೈಸ್ಗೆ ನೀವು ಎತ್ಕೋಬೋದು. ಲೋನ್ ನಿಮಗೆ ಅಪ್ ಟು 80% ಫಂಡ್ ಇರುತ್ತೆ. ನೋಡಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕರೆ ಮಾಡಿ ಈ ಕಾರಿನ ಬಗ್ಗೆ ಮಾಹಿತಿನ ಪಡಿಬೋದು.